ಹೋಗ್ಬತ್ತೀರ ಕಂದ? ಆಯ್ತು ಮಗ, ಅಮ್ಮ ಖಾಲಿ ಬೀಳ್ಬಾರಲ್ವಾ? ಇಲ್ಲ ಇಲ್ಲ, ನಾನು ಬೀಳಬೇಕು. ನಾನು ಅಯ್ಯಯ್ಯೋ, ಈಗ ಇದೆಯಾ? ನೀನು ನೋಡೇ ಅಲ್ಲ ಕಣ ನಾನು. ನೀನು ಬರ್ಬೇಕಲ್ವಾ? ಯಾರು ಬಂದಿರಾ? ಅಮ್ಮ ಸೇರಿ ಕೊಟ್ಟಲ್ವಾ? ಇವರು ಅಮ್ಮನ? ಅವರು ಮಾವ. ಮಕ್ಕಳು ಯಾವತ್ತು ಭಕ್ತರ ದೇವರು. ಹಾಯ್ ಅಲ್ಲ ಕೊಡಿ, ವಾಪಸ್ ಕೊಡಿ. ನಮ್ದು ವಿಜಯಪುರ. ನಮ್ಮ ಮಗುಗೆ ಡೆಲಿವರಿ ಆಗಲ್ಲ, ಮಗು ಉಳಿತದೆ, ತಾಯಿ ಉಳಿಯಲ್ಲ ಅಂತಂದು ಹೇಳಿದ್ರು. ಆದ್ರೆ ಮಗುನು ಚೆನ್ನಾಗೈತೆ, ತಾಯಿನೂ ಚೆನ್ನಾಗೈತೆ. ಇವತ್ತು ಆ ಅಮ್ಮನ ಕೋರಿಕೆ ತೀರ್ಸಕ್ ಬಂದಿದ್ದೀನಿ. ಮತ್ತೆ ಆ ಅಮ್ಮನ ಮುಡಿನೂ ಕೊಡಕ್ ಬಂದಿದ್ದೀನಿ. ಒಂದ್ ಮೂಟೆ ಅಕ್ಕಿ ಮಕ್ಕೊಂಡಿದ್ದೆ, ಅದು ಕೊಟ್ಟಿದ್ದೀನಿ. 501 ರೂಪಾಯಿ ಉಂಡಿಗೆ ಹಾಕಿದ್ದೀನಿ ಅಮ್ಮನ್ಗ. ಅದೇ ತರ ಎಲ್ರು ಅಮ್ಮನ್ ನಂಬಿದ್ರೆ, ನಿಜವಾಗೂ ನೀವು ಯಾರ ಅಮ್ಮನ್ ನಂಬ್ತೀರಾ ಅವ್ರಿಗೆಲ್ರಿಗೂ ಒಳ್ಳೇದಾಗುತ್ತೆ. ನಿಮ್ ಅಕ್ಕ ಪಕ್ಕ ಇರೋರ್ಗ ಬಡವ್ರಿಗೆ ಹೇಳಿ, ತುಂಬಾ ಬಡವ್ರಿಗೆ ಹೇಳಿ, ನನ್ನ ಕಡೆ ನಿಂಕ ಅಂತಂದ್ ಹೇಳ್ಬೇಡಿ, ದೇವ್ರ ಕಡೆ ನಿಂಕ ಅಂತಂದ್ ಹೇಳಿ ಆಶೀರ್ವಾದ. ವಿಜಯಪುರ ನಿಂಕ ಒಂದು 100-150 ಜನ ಮೇಲೆ ಅವರು ಅಮ್ಮನ್ ನೋಡಕ್ ಬರ್ತಾವ್ರಿ. ಎಲ್ರಿಗೂ ಒಳ್ಳೇದಾಗಿದೆ. ನಾನು ಹೇಳೋದಿಷ್ಟೇ, ಒಂದು ಫೋಟೋ ಕೊಡ್ತೀನಿ, ಅಮ್ಮಂದು ಫೋಟೋ ಅಂತ ತೋರಿಸ್ತೀನಿ. ಅದನ್ನ ಫೋಟೋ ಇಟ್ಕೊಂಡು ಅದ್ರ ಮಕ್ಕಳ್ರಿ ಅಂತ ಜಾಸ್ತಿ ಜನ, ತುಂಬಾ ಜನ ಬಂದು ಕೇಳ್ಕೊಂಡು ಹೋಗ್ತಾವ್ರಿ. ತುಂಬಾ ಒಳ್ಳೇದಾಗಿದೆಮ್ಮ, ಬಾ ತೋರಿಸಿ ಆ ಜಾಗ ಅಂತೇಳಿ ಬಂದಿದ್ದೀನಿ ಅವ್ರ ಜೊತೆಯಲ್ಲೂ. ತುಂಬಾ ಒಳ್ಳೇದಾಗಿದೆ, ನನಗೂ ತುಂಬಾ ಒಳ್ಳೇದಾಗಿದೆ. ನನ್ನ ಮಗು ಹ್ಯಾಂಡಿಕ್ಯಾಪ್ ಅಂತ ಮಗುಗೆ ಸ್ವಾಮಿಗಳವ್ರು ನೋಡವ್ರೆ. ನಾವು ಇವತ್ತೆಲ್ಲ ಬರ್ತಾ ಇರೋದು, 5 ಸತಿ ನಿಕ್ಕ ಬರ್ತಾ ಇದ್ದೀರಿ. ಇವತ್ತು ನನ್ನ ಮಗು ಕಾಪಾಡ್ತಾ ಇರೋದು ಆಯಮ್ಮನೆ. ಮಾಡ್ಕೊಂಡಿರ್ತೀರಿ ಇಲ್ಲ ಹೊಟ್ಟೆ ಬೇಡ, ನಾನು ಹೊಟ್ಟೆ ಬೇಡಿಗೆ ನನ್ಗೆ ಹೊಟ್ಟೆ ತುಂಬಿಸ್ತೀರಿ ಬಂದು ನೀವು. ಹಾಗಾಗಿ ಒಂದೆರಡು ಮಾತಾಡ್ತೀನಿ, ಬೇಜಾರಾಗ್ಬೇಡಿ. ಇದು ತಪ್ಪು ಸರಿನೂ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾರು ಹುಷಾರಿಲ್ಲ ಅಂತ ಬರ್ತಾರೆ, ಯಾರು ವೀಕ್ನೆಸ್ ಮಾಡ್ಕೊಂಡು ಬರ್ತಾರೆ, ಏನೋ ಕಷ್ಟ ಬರ್ತಾರೆ, ಅವ್ರಿಗೆ ಏನನ್ನೋ ತಲೆ ತುಂಬಿ ಅದು ಮಾಡಿಸಿ ಇದು ಮಾಡಿಸಿ, ಮರಿ ಕಡಿ ಕುರಿ ಕಡೀರಿ, ಬಂಗಾರ ಕೊಡಿ ಬೆಳ್ಳಿ ಕೊಡಿ, ದಯವಿಟ್ಟು ಕೇಳಬೇಡಿ. ಯಾಕೆಂದ್ರೆ ಭಕ್ತರು ಬಂದು ನಾನು ಕೋಪಿಷ್ಟೇ, ನಾನು ಬೈತೀನಿ, ಬೈಲೇಬೇಕು, ಬೈಲಾರ ಕೇಳಲ್ಲ ಜನ ನೋಡಿರ್ತೀವಿ. ಸಾಕಷ್ಟು ಸಾಕಲ್ಲ ಸಿಗ ಬೈತೀವಿ. ಅರೆ ಯಾರಿಗಾರ ಬೈದ್ರಿ ಕ್ಷಮಿಸಿ. ಆಮೇಲೆ ಬೈದ್ರೆ ನಿಮ್ಮ ಮನೆ ಮಗ ಅನ್ಕ ಅಣ್ಣ ತಮ್ಮ ಅನ್ಕೊಂಬಿಡಿ. ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಯಾರ ಬಂದಾರನ್ನ ಕುರಿ ಕಡೀರಿ, ಮರಿ ಕಡೀರಿ, ಬಂಗಾರ ಕೊಡಿ ಅಂತ ಅವ್ರನ್ನ ಮಾಡಬೇಡಿ. ಯಾಕೆಂದ್ರೆ ಒಂದು ತಾಯಿ ನಿಮ್ಮ ಯಾವುದೋ ಒಂದು ದೇವ್ರು, ಹೆಣ್ಣ ಗಂಡ ದೇವ್ರು ನಂಬಿರ್ತೀವಿ, ಆ ತಾಯಿ ಆ ದೇವರು ನಿಮ್ಮನ್ನ ಹೊಟ್ಟೆ ಅನ್ನ ಹಾಕುತ್ತೆ, ಆರ್ಯ ಕೊಡಲಿ ನಿಮಗೆ. ಆಮೇಲೆ ಈ ಭಕ್ತರು ಬಂದು ಅನ್ನ ಹಾಕ್ತಾರೆ. ಇವತ್ತು ನನಗೇನು ಪುಣ್ಯ ಅಂದ್ರೆ, ನನಗೆ ಹೊಟ್ಟೆ ತುಂಬ ಅನ್ನ ಹಾಕಂತ ಭಕ್ತರಿದ್ದಾರೆ, ಹೊಟ್ಟೆ ತುಂಬ ಅನ್ನ ಹಾಕಂತ ನಾವು ನಿಮ್ಮನ್ನು ದೇವಮಾನವರು ಅಂತ ಕರಿತೀವಿ. ಸಾಮಾನ್ಯವಾಗಿ ಭಕ್ತರು ಬರ್ದವ್ರು ದೇವಸ್ಥಾನ ಏನು ಮಾಡಕ್ಕೆ ಅಡ್ಡಾಡ್ಸಕ್ಕಾಗಲ್ಲ. ನಾವು ಭಕ್ತರು ಎಷ್ಟು ಮುಖ್ಯ, ದೇವರಷ್ಟು ಮುಖ್ಯ, ಭಕ್ತರಷ್ಟು ಮುಖ್ಯ. ಯಾರ್ಯಾರು ಬಂದು ನಮಗೆ ಏನಂದ್ರೆ ಅವರಾಗೆ ಬಂದು ಹೊಟ್ಟೆ ತುಂಬಿಸ್ತಾರೆ. ದಯವಿಟ್ಟು ಯಾರು ಮಾಡಬೇಡಿ. ಯಾಕೆ ಅಂದ್ರೆ ಮೊನ್ನೆ ಯಾರೋ ಒಂದು ಉರಿ ಬಂದಿತ್ತು, ನಮ್ಮ ಬಂದಿತ್ತು, ಎಲ್ಲ ಒಂದು ಅಮ್ಮ ಕೈಲಾಗದು 80,000 ದುಡ್ಡು 3 ಬರಿ ಕೇಳಿರಂತೆ. ಯಾಕೆ ನೀವು ಈ ಥರ ಜನಗಳನ್ನ ಕೀಳ್ತೀರಿ? ನಾವು ಹಂಗೂ ಅನ್ಬೇಡಿ, ಕಿತ್ಕೊಂತೀರ. ನಾವು ಕಿತ್ಕೊಳಲ್ಲ, ನೀವು ಕೊಟ್ಟು ತಿಂತೀವಿ. ನೀವು ಕಾನ್ಕಡೆ ಬಗ್ಗೆ ಏನು ಹಾಕ್ತೀರಿ ಅದು ನಾವು ತಿಂತೀವಿ. ನಮ್ಮ ಹೊಟ್ಟೆ ತುಂಬುತ್ತೆ. ಬಟ್ಟೆ ಹಾಕಿ ನಾವು ಸ್ವಲ್ಪ ತಿಂತೀವಿ, ಬಡ ಸ್ವಲ್ಪ ಕೊಡ್ತೀವಿ, ಒಂದು ಸಣ್ಣ ಗುಡಿ ಕಿಟ್ಕೊಂಡಿವಿ. ಈ ಥರ ದಯವಿಟ್ಟು ಏನಾದ್ರು ನೀವು ದೇವ್ರು ಪೂಜಿಸ್ಕೊಂಡಿದ್ರೆ, ದೇವ್ರು ಮಾಡ್ಕೊಂಡಿದ್ರೆ, ದೇವ್ರು ಸಿಕ್ಕಿದ್ರೆ, ನಿಮ್ಮಲ್ಲಿ ಶಕ್ತಿ ಇದ್ರೆ, ನೀವು ದೇವ್ರ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇದ್ರೆ, ಯಾವ ಜನಗಳು ಮೋಸ ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ಯಾಕೆಂದರೆ ಭಾಳ ಬೇಜಾರಾಗುತ್ತೆ. ಕೆಲವೊಂದು ಸರಿ ಒಂದೇ ಒಂದು 100 ರೂಪಾಯಿ ದುಡ್ಡಿಲ್ಲ ಅಂದ್ರೆ ಡಾಕ್ಟ್ರ್ ಮಗನ ನೋಡಿಲ್ಲ ನನಗೆ, ನಾನು ನಿಂತು ವರ್ಷ ಗಾಳಿ ಹಂಗಾಗೋದು. ಯಾರೋ ಹೋದ ಒಬ್ಬ 70,000-80,000 ಕೇಳ್ತಿದ್ದ ಅವತ್ತ. ಅಲ್ಲಿ ಸುಮ್ಮನೆ ಬಡ ಬಗ್ಗನ ತೇಜ್ ಮಾಡೋ ಅಲ್ಲೇ ನೋಡಿ. ಇವತ್ತು ನಾವು ಯಾರನ್ನು ಕೇಳ್ತಾ ಇಲ್ಲ, 1 ರೂಪಾಯಿ ದುಡ್ಡು ಇಸ್ಕೊಳಲ್ಲ, ಚಂದ ಇಸ್ಕೊಳಲ್ಲ, ಎಲ್ಲ ನಮ್ಮ ಭಕ್ತರೇ ಕೊಡ್ತಾರೆ. ಒಟ್ಟು ತುಂಬ ಅನ್ನ ಕಾಣ್ಗಡೆ ದುಡ್ಡು ತುಂಬೇರೆ ಸಾಕಲ್ವಾ? ಅಕ್ಕಿ ಕೊಟ್ಟಾರೆ, ಬೆಲ್ಲ ಕೊಟ್ಟಾರೆ. ಇನ್ನೊಂದ್ಸರಿ ಹೇಳ್ತೀನಿ, ಯಾವುದೇ ಧರ್ಮ ಆಗಲಿ ದಯವಿಟ್ಟು ಬಂದಂಥ ಬಡವರಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನು ಅನ್ಬೇಡಿ. ನಾವು ತಡೆ ಹೊಡಿತೀವಿ. ನಿಮ್ಗೆ ನಂಬಿಕೆ ಇದ್ದರೆ, ನಿಮ್ಗೆ ಹುಷಾರಿಲ್ಲದ್ರೆ ಒಂದು ಸ್ವಲ್ಪ ಇಸ್ಕೊಂಡು ತಡೆಸೋದು ಮಾತ್ರ, ಅಷ್ಟೇ ಇಸ್ಕೊಂತೀವಿ. ಇದ್ರೆ ಇಲ್ಲ ಅದು ಫ್ರೀ ಹೊಡಿತೀವಿ. ಒಬ್ರಿಗೆ ಅಷ್ಟು ದುಡ್ಡು ಕುಟುಂಬ ಅಷ್ಟು ದುಡ್ಡು ಇಸ್ಕೊಂತೀವಿ. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್, ಕರೆಕ್ಟ್ ಹೌದಲ್ಲಪ್ಪ, ಯಾರು ಮೋಸ ಮಾಡೋದು ಬೇಡ ಅಂತ ಬರಂಗಿದ್ರೆ ತಾಯಿ. ಈಗ ಸಾಕ್ಷಾತ್ ದೇವ್ರುಗಳೇ ಆಶೀರ್ವಾದ ಇದ್ದಾಗ ಅಂತಾದ್ರೆ ಅನ್ನ ಸಿಗುತ್ತೆ, ಸಿಗಲ್ವಾ? ನಮ್ಗೆ ಹೊಟ್ಟೆ ತುಂಬ ನಾವು ಊಟಕ್ಕೆ ಬಂದಾರಂತೆ ನಮ್ಮ ಅಪ್ಪ ಅಮ್ಮ, ಹೊಟ್ಟೆ ತುಂಬ ಅನ್ನ ಕೊಡ್ತೀವಿ ನಿಮ್ಗೆಲ್ಲ. ನಮಸ್ಕಾರ. ಸಿಟ್ಟಲ್ಲಿ ಯಾರು ಬೈದಿದ್ರೆ ಹೌದಾ? ಯಾರಿಗಾರ ಸಿಟ್ಟ ಬೈದಿದ್ರೆ ಅಣ್ಣ ಅಂದ್ಕೊಳ್ಳಿ, ತಮ್ಮ ಅಂದ್ಕೊಳ್ಳಿ, ಚಿಕ್ಕ ಬಡಪ್ಪ ಅಂದ್ಕೊಳ್ಳಿ, ಮಗ ಅಂದ್ಕೊಂಡ್ಬಿಡಿ, ಕ್ಷಮಿಸ್ಬಿಡಿ. ಸಿಟ್ಟ ಬೈದ್ಬಿಡ್ತೀವಿ, ಸಿಟ್ಟ ಬೈಲೇಬೇಕು. ಯಾಕಂದ್ರೆ ಒಂದೇ ಗಂಡ ಒಂದೇ ಹೆಂಡತಿಗೆ ನೀವು ಉದಾಡ್ತೀರಿ, ಮಗಳು ಆಡ್ತೇವೆ ಅಂತೀವಿ. 1000 ಜನ ನೋಡಿರ್ತೀರಿ ನೀವೆಲ್ಲ ಲೈವಲ್ಲಿ, ನೋಡಿ ಎಷ್ಟು ಕಷ್ಟ ಅಯ್ಯೋ ಸಾರ್ತೀವಿ ಅಂತೀನೋ. ಈ ಟೈಮ್ ಇಷ್ಟ ಆಗಿದೆ, ನಾವಿನ್ನು ಬೆಳಗಿನ ನೀವು ಒಂದು ಗ್ಲಾಸ್ ನೀರಾಗಿದ್ದೀವಿ, ಊಟ ಮಾಡಿ ತಿಂಡಿ ಮಾಡಿಲ್ಲ, ನಿತ್ಯ ಅಂತ ಮಾಡ್ತೀವಿ. ಅದು ಸಾಕಾರ, ನಿಮ್ಮ ಸಾಕಾರ ಯಾವಾಗ ನಂಗಿರಲಿ. ಆಮೇಲೆ ಯಾರು ಬ್ಯಾಡ್ ಮೆಷ ಮಾಡ್ತೀರಾ ಅವ್ರು ಸ್ವಲ್ಪ ಯೋಚನೆ ಮಾಡಿ. ನನಗಲ್ಲ, ಯಾವ್ದಾರು ಒಂದು ದೇವಸ್ಥಾನ ಬಗ್ಗೆ, ಒಂದು ಸಂಸ್ಕೃತಿ ಬಗ್ಗೆ, ಯಾರೋ ಸಂಘ ಮಾಡ್ಕೊಳ್ಳೋದ್ರ ಬಗ್ಗೆ, ಏನೋ ಜನಸೇವೆ ಮಾಡೋದ್ರ ಬಗ್ಗೆ ಬ್ಯಾಡ್ ಮೆಷ ಮಾಡಕ್ಕೆ ಬಂದರೆ ನಿಮ್ಮ ಮನೇಲಿ ನೀವು ಹೆಂಗೆ ಬೆಳೆದಿರಿ ಅಂತ ಫಸ್ಟ್ ಯೋಚನೆ ಮಾಡ್ಕೊಂಡು ಬ್ಯಾಡ್ ಮೆಷ ಮಾಡಿ. ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಭಾಳ. ಈಗ ನಾವು ಸೀರೆ ಕೊಡ್ತೀವಿ, ಮುಂಚೆ ನಿಲ್ಲಿಸ್ಬಿಟ್ಟಿದ್ವಿ ನಾವೀಗೆಲ್ಲ. ಸೀರೆ ಕೊಡೋ ಮುಡ್ತಾ ಆಂಬುಲೆನ್ಸ್ ಕರ್ಕೊಂಬರ್ತಿದ್ದು ನಾವೆಲ್ಲ ಜನಗಳನ್ನ, ಅದನ್ನು ನಿಲ್ಲಿಸ್ಬಿಟ್ರು. ಹೆಂಗಸರು ಮುಡ್ತಾರಾ ಅಂತೇಳಿ. ಅಲ್ಲ, ಹೆಂಗಸರು ಆಂಬುಲೆನ್ಸ್ಗೆ ಮುಟ್ರು ನೀವು ಅನುಮಾನ ಪಡ್ತೀರಾ ಅಂದ್ರೆ ನಿಮ್ಗೆ ಏನು ಹೇಳೋದು ನಮ್ಗೆ ಅರ್ಥನೇ ಆಗಲ್ಲ. ಅದಾ ಒಂದೇ ಒಂದು ಸರಿ ಯಾರಿಗೂ ಮೋಸ ಮಾಡಬೇಡ, ಅದು ತಾನಾಗೆ ಬರುತ್ತೆ. ಅದು ತಿನ್ನೋಣ, ಕರೆಕ್ಟ್ ಅಲ್ವಾ? ಕಿತ್ಕೊಂಡು ತಿನ್ನಬಾರ್ದು ಅಂತ.
ಹೇಳಿ ಇದೊಂದು ದಿನ ಬೇಡ, ಇದೊಂದು ದಿನ ಬೇಡ. ತಾನಾಗಿ ಬಂದಿದ್ದು ಮಾತ್ರ ಒಲ್ಮೆ. ಈಗ ನೋಡಿ ದೇವ್ರ ಕಾಣಿಸಂತಂತೆ, ಅದು ತಾನಾಗಿ ಬಂದ್ರೆ ಪೂಜೆ ಮಾಡಿ ಕರೆಕ್ಟಾ? ಸರಿ, ಏನು ತಪ್ಪ ಮಾತಾಡಿದ್ರೆ ಸರ್ ದೊಡ್ಡ ಜಾಸ್ತಿ ಮಾಡಿ ಕ್ಷಮಿಸ್ಬಿಡಿ, ತಪ್ಪ ಮಾಡಿ ಕ್ಷಮಿಸ್ಬಿಡಿ ಆಯ್ತಾ? ದಿವಸ ನಿಲ್ಲಿಸ್ತೀವಿ ಬಂದ್ಬಿಡುತ್ತೆ ನನಗೆ, ಕಾಯಲ್ಲ ಅದು ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನೊಂದು ಏನು ಸಂಗತಿಗಳು ಅಂದರೆ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ನಾನು ಸಿಟ್ಟು ಬೈಯೋದು ಬಿಟ್ಟಿದ್ದು ಯಾಕೆ ಅಂದರೆ ನಮ್ಮ ಮನೆ ಕಡೆಗೆ ಬರ್ತಾರೆ, ಆ ದೇವ್ರು ಕೂತಿರುತ್ತೆ, ಮೂರ್ತಿ ಹತ್ತಾ ಇರ್ತಾರೆ, ಅವ್ರ ಜ್ಞಾನ ನಮ್ಮ ಕಡೆಗೆ ಇರುತ್ತೆ, ನಾವು ಎಂಥ ಪುಣ್ಯ ಒಂದು ಮನೆ ಕೈ ಮುಗಿತಾರೆ. ಹಂಗಾಗಿ ನಾನು ತಾನಾಗೆ ಬೈದ್ಬಿಟ್ಟು ಯಾರು ಎದ್ಕೊಂಡಲ್ಲ, ಈಗ ಯಾಕೆ ಬೈಬೇಕು ಅಂತ ಹೇಳಿ ಹಂಗೋಚ ಬೈಸ್ಕೊಂಡು ಹೋಗ್ತಾರೆ. ಯಾರು ಬೈಸ್ಕೊಂಡಿರೋ ತಪ್ಪ ದಯವಿಟ್ಟು ಕ್ಷಮಿಸಿ. ತಂಗಿ ಬಂದಿರೋದ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗ್ಬೇಕು. ಕರೆಕ್ಟ್ ಹೆಸರು ಹೇಳು. ಬಂದಿರೋದ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗ್ಬೇಕು. ಡಾಕ್ಟ್ರು ಮನೆಗೆ ಹೋಗ್ಬೇಕು ಅಲ್ಲ ಇಲ್ಲಿ ಶಬಾಸ್ ತಮ್ಮ. ಯಾವ ಊರು ತಮ್ಮಯ್ಯ? ಸೂಪರ್ ಮಗ, ಸಕಾಲ ಮಾತಾಡ ಲವ್ ಯು ಕಣ. ಹಾಂ ನೋಡಿ ಒಂದೊಂದು ಸರಿ ಈ ಕಡೆ ಕೇಳಿ ದಯವಿಟ್ಟು ಎಷ್ಟು ವರ್ಷ ಆರಾಮಿದ್ದೀರಾ? ಸರ್ ಅಲ್ಲಿ ಬರ್ತೀನಿ, ಮಾತಾಡ್ತೀನಿ, ಅಲ್ಲಿ ಕೂತೀನಿ, ನಂಗೂ ಸರ್ ಅಲ್ಲಿ ಕೂತೀನಿ. ಸರಿ, ದಾವಣಗೆರೆಯಲ್ಲಿ ಸಾಕಷ್ಟು ಮಕ್ಕಳನ್ನ ಸಾಕ್ತಾರೆ. ಅನ್ನ ಸಮಯ ಇತ್ತು ನಮ್ಮದು ಸಂಘ ಗುಳು ಏನದು ಅನಾಥಾಶ್ರಮ ಮತ್ತೆ ಮಠ ಹಾಕಿದ್ದಾರೆ ಗುರು ಒಂದ್ಸರಿ ಅಲ್ಲಿಗೊಂಚು ನಾವು ಸೇವೆ ಮಾಡೋಣ. ನಾನು ಸ್ಟಾರ್ಟಿಂಗ್ ಬಂದಿದ್ದ ತುಂಬ ಸೀರಿಯಸ್, ಇದೇ ಕಲ್ಮೆ ಕುಂತೆ ನಡೀಕಾಗ್ತಿರ್ಲಿಲ್ಲ. ಇವಾಗ ನಾನು ಈಗ ಬಂದ ಇದ್ದೀನಿ, ಚೆನ್ನಾಗಿದ್ದೀನಿ, ಬಟ್ ಇನ್ನೂ ಪ್ರಾಬ್ಲಮ್ ಇದ್ದೀನಿ. ನನ್ನ ಆರೋಗ್ಯ ಚೆನ್ನಾಗಿದೆ. ಏನಾಗಿತ್ತು ನಮ್ಮ ಮೊದಲು? ಕಿಡ್ನಿ ಪ್ರಾಬ್ಲಮ್ ಅಂತ ಹಾಕೊಂಡಿದ್ಯಾ? ಅಂತ ಈಗ ಯಾಕೆ ಬಡವರು ಕಟ್ಟಿದ್ದೀನಿ. ಈ ಬೆನ್ನು ಕಟ್ಟಿ ಚೆನ್ನಾಗಿದ್ಯಾ? ಮಗಳು ಚೆನ್ನಾಗಲ್ಲ? ಮಗಳು ಏನು ಆಶ್ರಮ ಮಾಡೋಕೆ ಗೊತ್ತಾ? ಒಳ್ಳೆ ವಿದ್ಯೆ ಹತ್ತಲಿ, ಒಳ್ಳೆ ಸಂಸ್ಕಾರ ಕಲೀಲಿ, ಒಳ್ಳೆ ಆರೋಗ್ಯ ಬರಲಿ ಅಂತ. ಕರೆಕ್ಟಾ? ಯಾರು ಹೊಡೆಯಲ್ಲ, ಯಾಕತ್ತಾ ಅವೆಲ್ಲ ಮಾಡಲ್ಲ. ಒಳ್ಳೆ ಕೆಲಸ ಮಾಡೋಣ. ಯಾವ ಪಲ್ಯ ಸೇರ್ಬೇಕು ಯಾವನ ಬೇಕಾ ಬ್ಯಾಡ್ ವಯಸ್ಸೆಲ್ಲ ಇರ್ತಾನೆ, ಮಕ್ಕಳು ಮುಡ್ತಾನ ಅಂತ ಕಸ ಎತ್ತಿ ನೆಲ ತೊಳೆದು ತಾಯಿ ಸೇವೆ ಮಾಡೋಂಥ ಪುಣ್ಯಾತ್ಮ ಮಂಜುನಾಥ್ ಅಂತ. ಏನಿಲ್ದಲೆ ಈ ಮನೆ ಕಟ್ತಾನೆ ಅವ್ರು ಹೆಂಡತಿ ಅವರು ಅಂತ ಕಸ ಹೋಗ್ಬಿಡ್ತದೆ. ಇನ್ನು ಅರಲ್ಲಿ ಬಂದಲ್ಲಿ ಇನ್ನು ನನ್ನೇ ಎಲ್ಲರೂ ದಾವಣಗೆರೆ ಕ್ಯಾಮ್ರಾ ತಗೊಂಬಂದು ದೇವಸ್ಥಾನ ಬಗ್ಗೆ ವಿಚಾರ ಮಾಡಿ 4 ಗಂಟೆ ಬರೋಕ್ಕೆ ಲೈವೆಲ್ಲ ಆಗ್ತದೆ. ಪುಣ್ಯತಿದ್ದೆ ಅಷ್ಟು ಬ್ಯಾಡ್ಮಿಷನ್ ಮಾಡೋಕೆ ನಿಮ್ಮ ಮನೆ ಆಗ್ತಂಗಿಲ್ಲ ಮಾಡ್ರಿ ಅಲ್ವಾ? ಮಾಡ್ತಾರೆ ಅಮ್ಮ ಕೊಟ್ಟರು ಸರ್. ನೋಡಿ ಪ್ರೀತಿಯ ಬರ್ತಾರೆ ಒಂದ್ಸರಿ ಕೇಳಿ. ನಮಗೆ ನಮ್ಮ ದೇವಸ್ಥಾನದಲ್ಲಿ ಯಾರು ಪವಾಡ ಪುರುಷ ಸ್ವಾಮಿಯರಿಲ್ಲ. ಯಾವನಾರ ಒಬ್ಬ ಸೇವೆ ಮಾಡ್ತಾ ಇರ್ತೀವಿ. ಉದಾಹರಣೆ ಬೆಳಗ್ಗೆ ಒಂದು ಅಂಬಂತು ಲೇಟ್ ಆಗುತ್ತೆ, ಪ್ರಸಾದ 1000 ಜನ ಮಧ್ಯೆ ಪ್ರಸಾದ ಬೇಗ ಕೊಡಿ ಅಂತ ಒಂದು ಕೇಳುತ್ತೆ, ಕಂಡು ಬರಲ್ಲ ಅನ್ನತ್ತೆ, ಎಂಟು ಬರಲ್ಲ ಅನ್ನತ್ತೆ. ತೀರ್ಥ ಹಾಕ್ತಾ ಇರ್ತೀವಿ. ಯಾರು ಬ್ಯಾಡ್ಮಿಷನ್ ಮಾಡ್ತೀರಿ ಬೈತಾರೆ ಅಂತ ಹಂಗಂತೀರಿ. ಪುಣ್ಯಾತ್ಮರ ಬಂದು ಸೇವೆ ಮಾಡಿ ನೀವೇ ಗುರುಗಳಾಗಿ ಬನ್ನಿ, ನಾನು ಗುರುಗಳಾಗಿಲ್ಲ. ಇವ್ರು ಮೇಂಟೈನ್ ಮಾಡಿ ಬನ್ನಿ ಸಾಕು. ನೋಡಿ ಬಡ್ಕೊಂತವೆ. ಹಾಂ, ನೀವೇನೇ ಮಾಡಿ ಬಡ್ಕೊಂತಾರೆ ಇವರು. ಸೇವೆ ಮಾಡೋ ಅಂತಕ್ಕಂತಾರೆ. ಯಾರೋ ಪುಣ್ಯಾತ್ಮ ಪವಾಡ ಪುರುಷ ಇದ್ರೆ ಬರ್ರಪ್ಪ, ಬಿಲ್ಡಪ್ ಕೊಡೋಣ ಇದ್ರೆ ಯಾರೋ ಬಂದು ಸೇವೆ ಮಾಡ್ರಿ ಇವ್ರನ್ನ. ನಾನು ಡಿಸೈಡ್ ಮಾಡಿದೀವಿ ಯೂಟ್ಯೂಬಲ್ಲಿ ಫೇಸ್ಬುಕ್ ಹಾಕಿ ನಾವಲ್ಲಪ್ಪ, ನಾನು ಅನ್ಕೋಬೇಡಿ. ಯಾಕಂದ್ರೆ ನಾನು ಬಾಗಲ್ಲ ಭಕ್ತರಾಗ್ತಾರೆ. ಇಲ್ಲಿ ಎಲ್ಲ ಸೇವೆ ಮಾಡಿ ನಿಲ್ಸ್ಬಿಡಿ. ಎಲ್ಲ ಜನಗಳು ನೋಡೋದು ನಿಲ್ಸ್ಬಿಟ್ಟಿದ್ದೀವಿ, ನಾಳೆ ನಿಲ್ಲಿಸ್ಬಿಡ್ತೀವಿ. ಹಾಂ, ಜನಗಳು ನೋಡೋದು ನಿಲ್ಲಿಸ್ತೀವಿ. ಬೈಯೋದು ಬೇಡ ಅಂದ್ರೆ ಇವ್ರು ನಿಮ್ಗೆ ಅನ್ನೋದು ಬೇಡ, ಬೈಯೋದು ಬೇಡ. ಇವಾಗ ಬೈತಾರೆ ಅಂತ ಮೆಸೇಜ್ ಮಾಡೋದು ಬೇಡ, ಬ್ಯಾಡ್ ಮೆಸೇಜ್ ಮಾಡೋಕ್ಕೆ ಬೇಡ. ಇಲ್ಲಿ ನಂಬಿಕೆ ಇದ್ರೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ. ನಾಳೆಯಿಂದ ನಂಬಿಕೆ ಇಲ್ಲ ಅಂದ್ರೆ ದೇವಸ್ಥಾನ ಬರ್ಬೇಡ. ಪ್ಯಾರು ಜೋರಾಗಿ ಮಾತಾಡ್ಬೇಕು. ಹೊಸಕೋಟೆ ಹೇಳಿಕ ನಿಮಗೆ ಕ್ಯಾನ್ಸರ್ ಕಾಯಿಲೆ ಬಂದಿತ್ತು, ಬಂದು ಅಂತರ ಹಾಕ್ಸ್ಕೊಂಡು ಹೋಗಿದ್ದೆ. ಈಗ ಸ್ವಲ್ಪ ಕಾಯಿಲೆ ಮೇಲಾಗಿದೆ. ಈಗ ಚೆನ್ನಾಗಿದ್ದಾರಮ್ಮ? ಚೆನ್ನಾಗಿದೆ. ಅಂತರ ಹಾಕಿಬೇಕಂತ ಅವತ್ತು ಇನ್ನೊಂದು ಹಾಕಲ. ಹಾಂ, ಆಯ್ತು ಬಿಡಿ ಸ್ವಾಮಿ. ಅಂಗಡಿ ಒಂದು ನಡೆಸ್ತಾ ಇದ್ದೀರಿ. ಅಮ್ಮನ್ಗ ನಾವು ಬಂದಾಗ ನಮ್ಮ ಕೈಲಾಗಿದ್ದು ನಾವು ಉಂಡಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀರಿ. ಅಂಗಡಿ ಚೆನ್ನಾಗಿ ನಡೀತಾ ಇದೆ ಅಮ್ಮಂದು. ಏ ಖುಷಿ ಕೂಡ ಸಂಗತಿ ಏನ್ ಗೊತ್ತಾ? ಬೆಳಗಿಂದ ಬಂದು ಎಲ್ಲ ಕೂಗಾಡ್ಕೊಂಡು ಹೋದ್ರಿ. ನೋಡಿ ನಾವು 9 ಗಂಟೆಗೆ ಬಂದಿದ್ದು. ನಾವು ಆತರ ಬೀಳಲ್ಲ. ಈ ಚದುರು ಬಂದಿದ್ರು ಮ್ಯಾಲಿಂದವ. ಮ್ಯಾಲ ಜಾಗ ನಮ್ದಲ್ಲ. ಕಾರ್ ಹಿಂಗೆ ಬರುತ್ತಾ? ಕಾಲು ನೋವು ಬಂದ ನಮ್ಮನ್ನ ನಡೆಯಕ್ಕಾಗಲ್ಲ, ಕೈ ನೋವು ಬರುತ್ತೆ ನಮಗೆ, ನೀರೊಳ ಬರೋಕ್ಕಾಗಲ್ಲ, ಶೀತ ಆಗುತ್ತೆ ಅಂತ ಎಲ್ಲ ಏನೇನೋ ಹಾರ್ಕೊಂಡು ಹೋದ್ರು ಬೆಳಿಗ್ಗೆ ಬಂದು. ಎಲ್ರು ಬೇಲಾಡ್ದೆ, ಹಣ ಸ್ವಲ್ಪ ಹಂಗಾಗಿ ದೇವಸ್ಥಾನ ಹಾಕ್ಬಿಡಿ ಅಂತ ಯಾರೋ ಎತ್ಕೊಂಬಂದ್ ಕೊಟ್ರು. ಯಾರಿಗೂ ಒಂದು ಪುಣ್ಯಾತ್ಮಕ ದೇವ್ರು ಒಳ್ಳೇದ್ ಮಾಡ್ದೆ. ಕೆಲವೊಂದ್ಸರಿ ನಮ್ಮ ಆಟೋಗಳು ಬರ್ತಾರೆ.
ನಮ್ಮ ಆಟೋರು ತೆಗೆದು ಎಲ್ಲ ಹೋಗ್ತಾರಲ್ಲ ತೆಗೆದು ತಮ್ಮ ಕೊಡ್ತಾರೆ ಅವರೇ ನೋಡಿ. ಯಾರು ಬರೋಕ್ಕಾಗಲ್ಲ ನೀರೊಳಗೆ ಅಂತೀರಿ, ಅದು ದೈವಿಚ್ಛೆ. ನೀರು ಬರ್ತಾ ಇರಲ್ಲ, 20 ನೀರು ಬರ್ತೈತೆ ನೀರು ಅಂತ ನೀರೊಳಗೆ ಬಂದಾರೆ ನೋಡಿ. ಎರಡು ಕಾಲಿಲ್ಲ ಹಂಗೆ ಈಜಾಡ್ಕೊಂಡು ಈಜಾಡ್ಕೊಂಡು ಇವಾಗೂ ಹಂಗೆ ನೀರಲ್ಲಿ ಈಜಾಡ್ಕೊಂಡು ಹೋಗು. ಇಲ್ಲ ಓದ್ತೀನಿ. ಹೆಲ್ಪ್ ಮಾಡ್ತೀವಿ ಯಾರು ಹೆಲ್ಪ್ ಮಾಡ್ತೀವಿ ಯಾರು ನಾಲ್ಕು ಹೆಣ್ಮಕ್ಳು ಹೆಲ್ಪ್ ಮಾಡ್ತೀವಿ. ನಿಮ್ಗೆಲ್ಲ ತಿರೋಣಿ ಕಂಡ್ರು ನೋಡಿ ಬಾವ ದಯವಿಟ್ಟು ಅಮ್ಮ ಆಫ್ ಮಾಡ್ತಾರೆ ಅಮ್ಮ ಬೇಡ ನೀರು ಹೇಳ್ತಾರೆ. ಯಾರು ನಮ್ಮ ತಂಗಿಯರ ಬೇರೆ ಅಪಾರ್ಥ ಮಾಡ್ಕೊಬೇಡಿ ಅಣ್ಣ. ಯಾರು ಅಂದ್ಕೊಂಡು ಬರಲ್ಲ ನಿಮ್ಮ ತಂಗಿ ಅಂದ್ಬಿಟ್ರು ನನಗೂ ಅಂತ ಎಲ್ರೂ ಬಿಟ್ರಪ್ಪ ಪರವಾಗಿಲ್ಲ. ತಂಗಿ ಡ್ರಾಪ್ ಮಾಡ್ತೀರಾ? ನಿಮಗೆ ದೇವ್ರ ಒಳ್ಳೆ ಮಾಡ್ಲಪ್ಪ. ಯಾರು ಮಾಡಿದ್ದೀರಾ? ಯಾರು ಮಾಡ್ತೀರಾ? ಸ್ವಲ್ಪ ತೀರ್ಥ ಮೊಸರನ್ನ ಬೆಲ್ಲ ಒಂದೆರಡು ಸಾರಿ ಕೊಡಪ್ಪ.